ಇವತ್ತು ಏನು ನಮ್ಮ ಸಾಹೇಬರು ಶ್ರೀ ರುದ್ರಪ್ಪ ಲಮಾಣಿ ಅವರಿಗೆ ಇವತ್ತು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತದೆ ನಮಗೆ ಹಾಗೂ ನಮ್ಮ ಜನಾಂಗದವ್ರಿಗೆಲ್ಲರೂ ತುಂಬ ಸಂತೋಷದ ವಿಷಯ. ಹಾಗೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಪೋಸ್ಟ್ ಕೊಡಲಿ, ಅವ್ರು ಒಂದು ನಮ್ಮ ಜನಾಂಗದ ಪರ ಒಳ್ಳೆ ಕೆಲಸ ಮಾಡಲಿ ಅನ್ನೋದು ನಮ್ಮ ಒಂದು ಆಶಯ. ನಾವು ಅದನ್ನೇ ಕೇಳ್ತಾ ಇರೋದು. ಈಗ ನಮ್ಮ ಮಹೇಶ್ ಅವರು ಹೇಳ್ದಂಗೆ ಒಂದು ಒಳ್ಳೆ ಸೋಷಿಯಲ್ ಒಂದು ಸಮಾಜ ಕಲ್ಯಾಣ ಸಚಿವರ ಕೊಟ್ಟರೆ ನಮ್ಮ ಜನಾಂಗದವ್ರು ಬಹಳ ಹಿಂದುಳಿದಿದ್ದಾರೆ. ಅವ್ರಿಗೆ ಸ್ವಲ್ಪ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವರು ನಮ್ಮ ಏಕೈಕ ಇವತ್ತು ಸಚಿವರಾಗಿದ್ದಾರೆ. ಇವತ್ತು ಅವರು ನಮ್ಮ ಜನಾಂಗದವ್ರನ್ನ ಮೇಲ್ ತರುವಂಥ ಕೆಲಸ ಮಾಡೋದ್ರಲ್ಲಿ ಅವ್ರು ಮಾಡ್ತಾರೆ ಅಂತ ಖಂಡಿತ ನಮಗೆಲ್ಲ ಭರವಸೆ ಇದೆ. ಹಾಗಾಗಿ ಅವ್ರಿಗೆ ಒಂದು ಸಮಾಜ ಕಲ್ಯಾಣಕ್ಕೆ ಸಚಿವ ಸ್ಥಾನ ಕೊಟ್ಟರೆ ತುಂಬ ಒಳ್ಳೇದು ಅಂತ ನಮ್ಮ ಒಂದು ಅಭಿಪ್ರಾಯ. ಮತ್ತೆ ನಾವು ಹೈಕಮಾಂಡ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನಮ್ದು ಮನವಿ ಕೂಡ ತುಂಬಾ ಖುಷಿ ಆಗ್ತದೆ. ನಮ್ಗೊಂದು ಧಮಾಕ್ ಅಂತಾನೆ ಹೇಳ್ಬೋದು. ನಮ್ಮ ಜನಾಂಗದವ್ರಿಗೆ ಎಲ್ಲ ಪ್ರತಿಯೊಂದು ಎಲ್ಲ ಶ್ರಮ ಪಟ್ಟಿದ್ದಾರೆ. ಎಲ್ಲರೂ ಕೂಡ ನಾವು ಇವಾಗ ಬೇಡ್ಕೊಳ್ತಾ ಇದ್ದೋ ನಮ್ಮ ಒಬ್ರು ಅವ್ರಿಗೆ ಒಂದು ಸಚಿವ ಸ್ಥಾನ ಸಿಗ್ಲೇಬೇಕು ಅಂತ ಬೇಡ್ಕೊಳ್ತಾ ಇದ್ದೋ. ಆಗಿದೆ, ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಖಂಡಿತ ನಾವು ಇದನ್ನ ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರಿಗೆ ತುಂಬಾ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಇದು ನಮ್ಮ ಜನಾಂಗದವ್ರನ್ನ ಅವರು ಗುರುತಿಸಿ ಇವತ್ತು ಅವ್ರಿಗೆ ಒಂದು ಒಳ್ಳೆ ಒಂದು ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಅಷ್ಟೇ. ಒಳ್ಳೇದಾಗ್ಲಿ ಅನ್ನೋದು ನಮಗೆ, ಅವರಿಂದ ನಮಗೆ ಒಂದು ಒಳ್ಳೆ ನಮ್ಮ ಜನಾಂಗ ಇನ್ನೂ ಮುಂದೆ ಬರಲಿ ಅನ್ನೋದು ನಮ್ಮೊಂದು ಬಂಜಾರ ಸಮಾಜದ ಒಬ್ಬ ಏಕೈಕ ಶಾಸಕರಿಗೆ ಇವತ್ತು ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಇವತ್ತು ಬಂಜಾರ ಸಮಾಜದ ಏಕೈಕ ಶಾಸಕರು ಇವತ್ತು ಅಲೆಮಾರಿ ಜನಾಂಗದಲ್ಲಿ ನಮ್ಮ ಮೀಸಲಾತಿಯಲ್ಲಿ ಬಹಳಷ್ಟು ರೋಸ್ಟರ್ ಪದ್ಧತಿಯಲ್ಲಿ ನಮಗೆ ಅನ್ಯಾಯವಾಗಿತ್ತು. ಅದನ್ನು ಸರಿಪಡಿಸಬೇಕು ಮತ್ತು ಸಚಿವ ಸ್ಥಾನ ಕೊಟ್ಟದಕ್ಕೆ ಸರ್ಕಾರ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಬಂಜಾರ ಸಮಾಜದ ಪರವಾಗಿ ಮತ್ತು ಅಲೆಮಾರಿ ಸಮಾಜದ ಪರವಾಗಿ ಎಲ್ಲ ಒಂದು ಸಮಾಜದ ಹಿನ್ನಡೆ ಆರ್ಥಿಕ ಸೌಲಭ್ಯಗಳನ್ನು ಮತ್ತು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಉನ್ನತ ಮಟ್ಟದ ಖಾತೆ ಕೊಟ್ಟು ನಮ್ಮ ಬಂಜಾರ ಸಮಾಜಕ್ಕೆ ಬಲಪಡಿಸಬೇಕಂತೇಳಿ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸಿ ಪುಟ್ಟರಂಗ ಶೆಟ್ಟಿ ಅವರು ಈ ಬಾರಿ ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವ್ರಿಗೆ ನಮ್ಮ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ ಸರ್. ಹಾಗಾಗಿ ಅವರು ಮಿನಿಸ್ಟರ್ ಆಗಿರೋದು ನಮಗೆಲ್ಲ ತುಂಬ ಖುಷಿಯಾಗಿದೆ. ಅವರು ಮಿನಿಸ್ಟರ್ ಆಗಿರೋದ್ರಿಂದ ಈಗ ಚಾಮರಾಜನಗರ ನಮ್ಮ ಸರ್ಕಾರ ಕೂಡ ಕಾಂಗ್ರೆಸ್ ಇರೋದ್ರಿಂದ ಚಾಮರಾಜನಗರ ಅಭಿವೃದ್ಧಿಯತ್ತ ಸಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಸರ್. ಹಾಗೆಯೇ ಅವರು ಈಗ ಒಳ್ಳೆಯ ಉತ್ತಮವಾದ ಖಾತೆಯನ್ನು ತಗೊಂಡು ಚಾಮರಾಜನಗರ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮ ಮೇಲಿದೆ. ಅವರು 4ನೇ ಬಾರಿ ಸೋಲಿಲ್ಲದ ಸರ್ದಾರರು, 4ನೇ ಬಾರಿ ಕೂಡ ಗೆದ್ದು ಹಿರಿತನದ ಮೇಲೆ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಖುಷಿಯ ಸಂಗತಿ. ಆದ್ದರಿಂದ ಆ ಒಂದು ಇದನ್ನು ಕ್ರೆಡಿಟ್ನ ನಾವು ಸಿದ್ದರಾಮಯ್ಯ ಸಾಹೇಬರು ಕೂಡ ಮತ್ತು ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹಾಗೂ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೆಯೇ ಅವರು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಸಕರಾದ ಮೊದಲು ಕೂಡ ಮಂತ್ರಿಗಳಾಗಿದ್ದರು. ಆಗಲೂ ಕೂಡ ಒಳ್ಳೆಯ ಅನುದಾನವನ್ನು ತಗೊಬಂದು ನಮ್ಮ ಚಾಮರಾಜನಗರ ಜಿಲ್ಲೆಯ ಎಲ್ಲ ಪ್ರತಿ ಗ್ರಾಮಗಳಲ್ಲೂ ಕೂಡ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಈಗಲೂ ಕೂಡ ಅವರು 2ನೇ ಬಾರಿ ಸಚಿವರಾಗಿರೋದ್ರಿಂದ ಉತ್ತಮವಾದ ರೀತಿಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸ್ತಾರೆ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ನಮಗೆಲ್ಲರೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಅವರು ಒಳ್ಳೆ ಸಚಿವ ಸ್ಥಾನವನ್ನು ತಗೊಂಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ನಮಗೆ ತುಂಬ ಖುಷಿಯಾಗಿದೆ ಸರ್.